ಇದ್ದೀನಿ, ಮತ್ತೇನು ಮಾತಾಡೋ ಅವಶ್ಯಕತೆ ಇಲ್ಲ. ನನಗೆ ನೋವಾಗಿದ್ದು ಇಂಥ ಒಳ್ಳೆ ಕೆಲಸ ಮಾಡುವಾಗ ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಗೊತ್ತಾಗೋದು ಬೇಡವ. ಸುಮಾರು 15,901 ಲಸಿಕೆ ಕೊಟ್ಟಿದ್ದೀವಿ ನಾವು. 24,000 ಬೇಡಿಕೆ ಇತ್ತು. ನಾನು ಛತ್ತೀಸ್ಗಢಕ್ಕೆ ಹೋದಾಗ ಅಲ್ಲಿ ನೋಡ್ಬಿಟ್ಟು ನಾನು ಅಲ್ಲಿಂದ ಫೋನ್ ಮಾಡಿದೆ. ನಾನು ಬರ್ತೀನಿ ಅಂದರೆ ನೋಡಿದ್ರಲ್ಲ ಹೆಂಗೆ ಮಾಡಿದ್ರು ಅಂತ. ಇಚ್ಛಾಶಕ್ತಿ ಕೊರತೆ ಎಷ್ಟು ಮಟ್ಟಿಗಿದೆ ಅನ್ನೋದು ನನಗೆ ಮನವರಿಕೆ ಆಯಿತು. ಶಾಸಕರುಗಳಿಗೆ ಗೊತ್ತಿಲ್ಲ ಇದು ನೋವಿನ ಸಂಗತಿ. ಆದ್ದರಿಂದ ಇದು ಒಳ್ಳೆಯದಲ್ಲ. ಅದಕ್ಕೇನೇನು ಹೇಳಬೇಕು ಮೊದಲೇ ಹೇಳಿದ್ದೀನಿ. ಇನ್ನು ಮುಂದೆ ಅದರ ಆಗಬಾರ್ದು. ರೈಲ್ವೆ ಕ್ರಾಸ್ ಅಡಿಯಲ್ಲಿ ಎಲ್ಲ ಕಡೆ ನೀರು ನಿಲ್ತಿದೆ, ಮಳೆ ಬಂತು. ಒಂದಿಲ್ಲಪ್ಪ, ಒಂದು ನಿಮಿಷ ತಾಳಿ. ಇತ್ತೀಚೆಗೆ ಮಾಡಿರೋದ್ರೊಳಗೆ ಯಾವುದೂ ನಿಂತಿಲ್ಲ. ಹಳೆ ಕೇಸ್ಗಳು ಸಾವಿರಾರವೆ. ಹಳೆ ಕೇಸನ್ನು ಈಗಾಗಲೇ ರಿವ್ಯೂ ಮಾಡಿದ್ದೀನಿ. 15 ದಿನಗಳ ಹಿಂದೆ ನಾವು ಮಹಾನಗರ ಪಾಲಿಕೆಯವ್ರನ್ನ, BDA ನವ್ರನ್ನ, ಸ್ಲಮ್ ಬೋರ್ಡ್ನವ್ರನ್ನ, ರೈಲ್ವೆ ಇಲಾಖೆಯವ್ರನ್ನ ಎಲ್ಲರನ್ನೂ ಕೂಡ ಕರೆದು ಮಾತಾಡಿದ್ದೀವಿ. ಇದು ಕರ್ನಾಟಕ ರಾಜ್ಯದ ಒಂದಲ್ಲ, ಇಡೀ ರಾಷ್ಟ್ರದಲ್ಲಿ ಈ ಕೆಲಸ ನೋವಿತ್ತು. ಅದಕ್ಕೋಸ್ಕರವಾಗಿ ನಾವು ಅದನ್ನೇನು ಮಾಡಿದ್ದೀವಿ, ಅದನ್ನು ಒಂದು ಸಾರಿ ಅದನ್ನು ಫೀಸಿಬಿಲಿಟೀಸ್ ತಗೊಂಡು ಏನೇನು ಬೇಕೋ ಎಲ್ಲ ಅಭಿವೃದ್ಧಿ ಮಾಡಿ, RUBಗಳು ಮೇಲ್ಸೇತುವೆ ಅಲ್ಲ ಕೆಳ ಸೇತುವೆಗಳಲ್ಲಿ ಒಂದು ಲೈಟ್ ಅನ್ನೋದೇ ಗೊತ್ತಿರಲಿಲ್ಲ, ಅವೆಲ್ಲವನ್ನು ಕೂಡ ಮಾಡಿ ಇನ್ನು ಮುಂದೆ ಆಯಾ ಪಂಚಾಯಿತಿಗಳಿಗೆ ಅದನ್ನು ಯಾಕೆ ಕೊಡಬಾರ್ದು ಅನ್ನೋ ಚಿಂತನೆ ನಡೀತಾ ಇದೆ. ಇದು ನಾನು ಬಂದ ಮೇಲೆ ಆಗಿರೋದು. ಬೆಂಗಳೂರು ಸುತ್ತ 100 ಕಿಲೋಮೀಟ್ರ್ ದೂರದಲ್ಲಿ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ 100 ಕಿಲೋಮೀಟ್ರ್ ದೂರದಲ್ಲೇ ನೀವೆಲ್ಲ ಬರೋದ್ರಿಂದ ಇಂಥ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ಸುಮಾರು 100 ಕೆಲಸಗಳು ನಡೀತಾ ಇದೆ. ನೀವೇನು ಹೇಳಿದ್ದೀರಿ ಅದು ನಿಜವಾಗ್ಲೂ ಅವಶ್ಯಕತೆ ಇದೆ, ಅದನ್ನು ಮಾಡ್ತೀವಿ. ಡಾಕ್ಟ್ರು ಅವ್ರು ಯಾವ ಎಮೋಷನಲ್ಲಿ ಇದ್ರೂ ಗೊತ್ತಿಲ್ಲ. ಅದಾದಮೇಲೆ ನಾನು ಮಾತಾಡಿದೆ, ಯಾಕೆ ಡಾಕ್ಟ್ರೆ ಏನಾಗಿತ್ತು ನಿಮಗೆ ಅಂತ ಕೇಳಿದೆ. ಇಲ್ಲ ಕಣಣ್ಣ, ಏನೋ ಆಗೋಯ್ತು, ಅದು ಹೇಳ್ಬಾರ್ದಾಗಿತ್ತು ಹೇಳ್ಬಿಟ್ಟೆ ಅಂದರು. ಹಾಗಾಗಿ ಮತ್ತೆ ಜಾಸ್ತಿ ಅಲ್ಲ, ಅಷ್ಟೊಂದು ಪ್ರಶ್ನೆ ಚರ್ಚೆ ಮಾಡೋದು ಬೇಡ. ಅವೆಲ್ಲ ಆಗೋದಿಲ್ಲ. ಪುಣ್ಯ ಭೂಮಿ ಇದು, ಇತಿಹಾಸ ಇರ್ತಕ್ಕಂಥ, ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥದ್ದು ತುಮಕೂರು ವಿಶ್ವದ ಭೂಪಟದಲ್ಲಿ ತುಮಕೂರಾಗಿ ಉಳಿಬೇಕಲ್ಲ. ತುಮಕೂರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಈ ತುಮಕೂರಿನಲ್ಲಿದ್ದಂಥ ತಪಸ್ವಿಗಳ ಒಂದು ಆಶೀರ್ವಾದ, ಪ್ರಾಯಶಃ ಬೇರೆಯವ್ರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಸಾಧನೆಗಳು ಅದು ಹಂಗೆ ಇರಬೇಕಾಯ್ತದೆ. ಡಾಕ್ಟ್ರ್ ಯಾಕೆ ಹೇಳೋರು ಗೊತ್ತಿಲ್ಲ, ಅದು ನಾನು ಮಾತಾಡಿದ್ದೀನಿ. ಅದು ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಅದು ಒಂದು ಹಂತಕ್ಕೆ ಬಂದಿದೆ. ಅದ್ರ ಪಾಡಿಗೆ ಅದು ಆಯ್ತದೆ, ಎಲ್ಲ ಆಯಿತು, ಅವೆಲ್ಲ ಆಗಿದೆ, ಕೆಲಸ ನಡೀತಾ ಇದೆ. ಇದೆಲ್ಲ ಮುಗಿದ ಮೇಲೆ ದೊಡ್ಡವರೇ ಬರ್ತಾರೆ. ನಿಮ್ಮ ಸ್ನೇಹಿತರು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಒಂದು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಲಿ, ಏನಿವತ್ತು ಇದೆ ಈ ಗೋಜಲು ಅನಿಶ್ಚಿತತೆ, ಅದನ್ನು ಹೋಗಲಾಡಿಸೋ ಕೆಲಸ ಮಾಡಲಿ. ಅದಕ್ಕೆ ನಮ್ಮದೇನಿದಿಲ್ಲ. ಅವ್ರ ಪಕ್ಷ ಅವ್ರಿಗೆ ಕೊಟ್ಟಿದೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ, ಕೊಟ್ಟಿದ್ದಾರೆ. ಅವ್ರ ಅನುಭವವನ್ನು ಹಂಚ್ಕೊಳ್ಳಿ. ನೀನು ನನಗೆ ಬೇಕಾದವರು, ಎಲ್ಲರೂ ಒಂದು ಹೇಳ್ತೀನಿ ಕೇಳಿ. ಯಾರಿಗಾರು ಶತ್ರುಗಳಲ್ಲ, ಯಾರಿಗಾರು ಮಿತ್ರರಲ್ಲ. ಆತ್ಮೀಯತೆ ಅನ್ನೋದೇ ಬೇರೆ, ರಾಜಕಾರಣನೇ ಬೇರೆ. ಆದರೆ ಉಪಯುಕ್ತವಾದ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಏನು ಮಾಡ್ಬೋದು ಅಂತ ಅವ್ರಿಗೆ ಏನಾದ್ರು ಅರಿವಿದ್ರೆ ಆ ಕೆಲಸ ಅವ್ರು ಮಾಡಿದ್ರೆ ಒಳ್ಳೇದು. ಒಳ್ಳೇದಾಯಿತು ಅಂತ ಹೇಳಿದ್ವಲ್ಲ, ಒಳ್ಳೆ ಕೆಲಸ ಮಾಡಲಿ. ಈಗ ಮೋದಿ ಅವರ ಜೊತೆ ಚರ್ಚೆ ಮಾಡಿದ್ರೆ ಸರ್, ಈಗ ಬ್ರಿಡ್ಜಿನ ವಿಚಾರ ಕರ್ಕೊಂಡ್ಬರ್ತೀನಿ ಅಂತ ಭಾಷಣದಲ್ಲಿ ಮಾತಾಡೋದು. ಬ್ರಿಡ್ಜಿನ ವಿಚಾರ ಕರ್ಕೊಬರ್ತೀನಿ ಅಂದರೆ ಪ್ರಯತ್ನ ಮಾಡ್ತೀನಿ ಅಂದಿದ್ದು. ಯಾಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ನಮ್ಮ ತುಮಕೂರಿಗೆ ಇನ್ನೊಂದಷ್ಟು ಒಳ್ಳೆಯ ಯೋಜನೆಗಳಾಗಬೇಕಾಗಿವೆ. ತುಮಕೂರು ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆಯೋ ಆ ಬೆಳೀತಕ್ಕಂಥ ಲಕ್ಷಣಗಳಿವೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಅದಕ್ಕೋಸ್ಕರವಾಗಿ ಒಬ್ಬ ರಾಷ್ಟ್ರದ ನಾಯಕನನ್ನು, ದೇಶದ ಅಭಿವೃದ್ಧಿಯ ಚಿಂತಕರನ್ನು, ಈ ದೇಶವನ್ನು ಯಾವ ರೀತಿ ನಾವು ಅಭಿವೃದ್ಧಿ ಮಾಡಿದ್ರೆ ಆಯ್ತದೆ ಅನ್ನುವ ಒಬ್ಬ ದೊಡ್ಡ ಕನಸುಗಾರ ನೆನಸಾಗಿ ಮಾಡಿರ್ತಕ್ಕಂಥವರು ಬಂದು ಭಾರತ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಕರ್ನಾಟಕದಲ್ಲಿ ತುಮಕೂರಿನಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನೋಡಿದಾಗ ಇನ್ನೊಂದಷ್ಟು ನಮಗೆ ಅನುಕೂಲ ಆಯ್ತದೆ ಅನ್ನೋ ದೃಷ್ಟಿಯಿಂದ ಅವ್ರು ಕರೀತಾ ಇದ್ದಾರೆ. ಒಂದು ನಿಮಿಷ ತಾಳು. ಯಾರಿಗೆ ಪ್ರದತ್ಯಾಗ ಮತ್ತೊಂದು ಮಗದೊಂದ್ರ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಬಗ್ಗೆ ಅವ್ರು ಯಾವ ರೀತಿ ಮಾಡ್ತಾರೋ ನೋಡೋಣ. ಅಲ್ಲ, ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸರ್, ಒಂದು ಸರ್ ತಮಗೆ ಪಟ್ಟ ಸಿಗತ್ತಾ ಅಂತಿದೆ ಸರ್. ಒಂದು ಸೆಕೆಂಡ್ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಂತ ನೋಡಪ್ಪ, ನನ್ನ ಹತ್ರ ಯಾವುದೂ ಮಾಹಿತಿ ಇಲ್ಲ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ ಇರುವಾಗ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚಿನ ಬೆಳವಣಿಗೆಗಳು ಯಾವ ರೀತಿ ಆಗಿದೆಯೋ ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಹೈಕಮಾಂಡು ಪಕ್ಷ
ಅವ್ರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಜವಾಬ್ದಾರಿ ಕೊಟ್ಟು ನಿಭಾಯಿಸ್ತೀರಾ ಸರ್? ಪಕ್ಷದ ಸಂದೇಶಕ್ಕೆ, ಪಕ್ಷ ಹೈಕಮಾಂಡ್ನ ಒಂದು ಸೂಚನೆಗೆ ನಾವೆಲ್ಲ ಬದ್ಧರಾಗಿರ್ತೀವಿ. ನವೆಂಬರ್ ಡಿಸೆಂಬರ್ ಸರ್ ಬದಲಾವಣೆ ಅಲ್ಲ, ಬದ್ಧರಾಗಿರ್ತೀವಿ. ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.